ವಿದ್ಯಾರ್ಥಿಗಳೇ, ಕಳೆದ ಒಂದು ವರ್ಗದಲ್ಲಿ ಭೌಗೋಳಿಕ ವಿಚಾರಧಾರೆಯ ಸಂಕ್ಷಿಪ್ತ ಮಾಹಿತಿಯನ್ನು ಹೇಳಿತ್ತು. ಒಂದು ಭೂಗೋಳಶಾಸ್ತ್ರ ಬೆಳೆದು ಬಂದ ರೀತಿ, ಅದರ ಅರ್ಥ, ವ್ಯಾಖ್ಯೆ, ಸ್ವರೂಪ, ವ್ಯಾಪ್ತಿ, ಅದರ ಶಾಖೆಗಳು ಮತ್ತು ಭೌಗೋಳಿಕ ವಿಚಾರಧಾರೆ ಮತ್ತು ಭೂಗೋಳಶಾಸ್ತ್ರದ ಮಹತ್ವ ಇವುಗಳನ್ನು ಕುರಿತು ಸ್ವಲ್ಪ ವಿವರಣೆಯನ್ನು ನೀಡಲಾಗಿತ್ತು. ಇಂದು 2ನೇ ಚಾಪ್ಟರ್ಗೆ ಹೋದಾಗ ಭೌಗೋಳಿಕ ವಿಚಾರಧಾರೆಗಳ ವಿಕಾಸಕ್ಕೆ ಪುರಾತನ ಭೂಗೋಳಶಾಸ್ತ್ರಜ್ಞರ ಕೊಡುಗೆಗಳು ಅಂತ ಬರುತ್ತೆ. ಭೂಗೋಳಶಾಸ್ತ್ರದ ಅಭಿವೃದ್ಧಿಯಲ್ಲಿ ಪುರಾತನ ಭೂಗೋಳಶಾಸ್ತ್ರಜ್ಞರು ಹೇಗೆ ತಮ್ಮ ಕೊಡುಗೆಗಳನ್ನು ನೀಡಿದರು ಅಂತೇಳಿ ಇಲ್ಲಿ ಮೊದಲೇ ನಿಮಗೆ ಹಿಂದಿನ ವರ್ಗದಲ್ಲಿ ಹೇಳಿರುವಂತೆಯೇ ಭೂಗೋಳಶಾಸ್ತ್ರವು ಅಥವಾ ಅದರ ಒಂದು ವಿಚಾರಧಾರೆಯ ಪರಿಕಲ್ಪನೆಯು 3 ಹಂತಗಳಲ್ಲಿ ವಿಕಸಿತಗೊಂಡಿದೆ ಅಂತ ಹೇಳ್ತೇವೆ. ಪ್ರಾಚೀನ ಕಾಲ, ಮಧ್ಯಕಾಲ, ಆಧುನಿಕ ಕಾಲ ಅಂತೇಳಿ ಅದನ್ನೇ ಇಲ್ಲಿ ವಿವರವಾಗಿ ನಾವು ಅಧ್ಯಯನ ಮಾಡ್ತೇವೆ. ಹಾಗಾದರೆ ಮೊದಲನೆಯ ಅವಧಿ ಪುರಾತನ ಕಾಲದಲ್ಲಿ ಭೌಗೋಳಿಕ ವಿಚಾರಧಾರೆಗಳು ಹೇಗೆ ಬೆಳವಣಿಗೆ ಹೊಂದಿದವು, ಅಂದಿನ ಭೂಗೋಳಶಾಸ್ತ್ರಜ್ಞರು ಯಾವ ರೀತಿ ಇದರ ಅಭಿವೃದ್ಧಿಗೆ ಶ್ರಮಿಸಿದರು ಅಂತೇಳಿ ಇಲ್ಲಿ 3 ಭೂಗೋಳಶಾಸ್ತ್ರಜ್ಞರು ಬರ್ತಾರೆ. ಗ್ರೀಕರು, ರೋಮನ್ನರು ಮತ್ತು ಭಾರತೀಯ ಭೂಗೋಳಶಾಸ್ತ್ರಜ್ಞರು. ಅವರು ಹೇಗೆ ಭೌಗೋಳಿಕ ಜ್ಞಾನವನ್ನು ಅಭಿವೃದ್ಧಿಪಡಿಸಿದರು ಅಂತೇಳಿ. ಹಾಗಾದರೆ ಮೊದಲ ಹಂತ ಪ್ರಾಚೀನ ಕಾಲದಲ್ಲಿ ಭೂಗೋಳಶಾಸ್ತ್ರದ ಬೆಳವಣಿಗೆ. ಪ್ರಾಚೀನ ಕಾಲದಲ್ಲಿ ಈ ಒಂದು ಪರಿಕಲ್ಪನೆ ಹೇಗೆ ಉಂಟಾಯಿತು, ಹೇಗೆ ಬೆಳವಣಿಗೆಯನ್ನು ಹೊಂದಿತು ಅಂತೇಳಿ. ಮಾನವನು ಭೂಮಿ ಮೇಲೆ ಕಾಣಿಸಿಕೊಂಡಂದಿನಿಂದ ಪೃಥ್ವಿ ಮತ್ತು ಆತ ನಡುವೆ ನಿರಂತರವಾದ ಸಂಬಂಧ ಬೆಳೆದು ಬಂದಿದೆ. ಆದಿಕಾಲದಿಂದ ಆಧುನಿಕ ಕಾಲಕ್ಕೆ ಬಂದಾಗ ಆ ಭೂಮಿ ಮತ್ತು ಪೃಥ್ವಿ ಮತ್ತು ಮಾನವನ ನಡುವಿನ ಸಂಬಂಧವು, ಪರಸ್ಪರ ಸಂಬಂಧವು ಬೆಳೆದು ಬಂದಿದೆ. ಆಗ ಆದಿಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಮಾನವನು ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳ ಕುರಿತು ಅರಿವು ಹೊಂದಿದ್ದ. ಹಾಗಾಗಿ ಆಗ ಖಗೋಳ ವಿಜ್ಞಾನವು ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿತ್ತು. ಅದು ಸಹಿತ ಭೂಗೋಳಶಾಸ್ತ್ರದ ಒಂದು ಭಾಗ. ಭೂಗೋಳಶಾಸ್ತ್ರ, ಖಗೋಳಶಾಸ್ತ್ರ ಎಲ್ಲ ಒಟ್ಟೊಟ್ಟಿಗೆ ಅಧ್ಯಯನವನ್ನು ಮಾಡುವಂಥವುಗಳು. ಆ ಅವಧಿಯೊಳಗ ಮಾನವನು ತನ್ನ ಸುತ್ತಮುತ್ತಲಿನ ಪರಿಸರದಲ್ಲಿ ಕಂಡು ಬರುವಂತಹ ಭೌಗೋಳಿಕ ಮಾಹಿತಿಗಳನ್ನು ಮತ್ತು ಭೌಗೋಳಿಕ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಿದ್ದ, ದಾಖಲೆಗಳ ಇಡ್ತಿದ್ದ, ಕಲ್ಪನೆಯನ್ನ ಮಾಡ್ತಿದ್ದ. ಅವು ಎಲ್ಲ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂಥವುಗಳಾಗಿದ್ದವು. ಈಗಿನಂಗ ರಾಜಕೀಯ ಅಂಶಗಳು, ಐತಿಹಾಸಿಕ ಅಂಶಗಳು, ಸಾಮಾಜಿಕ, ಶೈಕ್ಷಣಿಕ ಅಂಶಗಳಾಗಿದ್ದಿಲ್ಲ. ಹಾಗಾಗಿ ಮಾನವ ಮತ್ತು ಪರಿಸರ, ಆತನ ಸುತ್ತಲೂ ಇರುವುದು ಭೌಗೋಳಿಕ ಪರಿಸರ. ಈಗಿನಂಗ ಕೃತಕ ಪರಿಸರ ಕಡಿಮೆ, ವಿರಳ. ಹಾಗಾಗಿ ಅದೇನು ಪ್ರಾಚೀನ ಕಾಲದಲ್ಲಿ ಪರಿಸರ ಇತ್ತು ಅದೆಲ್ಲ ಭೌಗೋಳಿಕ ಪರಿಸರ. ಹಾಗಾಗಿ ಅಂದು ಭೂಗೋಳಶಾಸ್ತ್ರಜ್ಞರು ಅಥವಾ ಅಂದಿನ ಒಂದು ಜನಾಂಗ, ವಿದ್ವಾಂಸರು, ತತ್ವಜ್ಞಾನಿಗಳು ಏನು ಒಂದು ಪರಿಸರದ ಬಗ್ಗೆ ಜ್ಞಾನವನ್ನು ಹೊಂದಿದ್ರು, ಅಭಿಪ್ರಾಯವನ್ನು ಹೊಂದಿದ್ರು, ಒಂದು ಮಾಹಿತಿಯನ್ನು ಕಲೆ ಹಾಕ್ತಿದ್ರು. ಅವೆಲ್ಲವುಗಳು ಭೌಗೋಳಿಕ ವಿಚಾರಧಾರೆಗಳೇ ಆಗಿದ್ದವು. ಆಗಲೇ ಹೇಳಿದಂಗೆ ಬೇರೆ ಯಾವುದೇ ಅಂಶಗಳಾಗಿರ್ತಿದ್ದಿಲ್ಲ. ಆರ್ಥಿಕ, ಸಾಮಾಜಿಕ, ವೈಜ್ಞಾನಿಕ, ತಾಂತ್ರಿಕ ಇವು ಇದ್ದಿಲ್ಲ. ಅವೆಲ್ಲ ಕೇವಲ ಭೌಗೋಳಿಕ ಅಂಶಗಳೇ ಆಗಿದ್ದವು. ಹಾಗಾಗಿ ಅದೆಲ್ಲ ವಿಚಾರಗಳು ಪ್ರಾಚೀನ ಕಾಲದಲ್ಲಿ ಅವುಗಳು ಭೂಗೋಳಶಾಸ್ತ್ರಕ್ಕೆ ನೇರವಾಗಿ ಸಂಬಂಧಿಸ್ತವೆ. ನಾವು ಇತಿಹಾಸ ಪೂರ್ವ ಅವಧಿಯನ್ನು ನೋಡಿದರೆ ಭೌಗೋಳಿಕ ಮಾಹಿತಿಗಳು ನಮಗೆ ಸಿಗೋದಿಲ್ಲ. ಯಾಕಂದ್ರೆ ಇಷ್ಟು ವಿಜ್ಞಾನ ಅಭಿವೃದ್ಧಿ ಹೊಂದಿದೆ ಅಂದಾಗ್ಯೂ ಸಹಿತ, ತಂತ್ರಜ್ಞಾನ ಅಭಿವೃದ್ಧಿ ಹೊಂದಿದೆ ಅಂದಾಗ್ಯೂ ಸಹಿತ ನಮ್ಮಂತಹ ರಾಷ್ಟ್ರಗಳಲ್ಲಿ ಪರಿಪೂರ್ಣವಾದಂತಹ 100ಕ್ಕೆ 100ರಷ್ಟು ಮಾಹಿತಿಗಳು ದೊರೆಯೋದು ಸುಲಭ ಅಲ್ಲ. ಹಾಗಾದ್ರೆ ಇತಿಹಾಸ ಪೂರ್ವ ಕಾಲವನ್ನು ನೋಡಿದರೆ ಆಗ ನಮ್ಮ ಭೌಗೋಳಿಕ ಮಾಹಿತಿಗಳು ದೊರೆಯೋದು ಅಪರೂಪ, ದೊರೆಯೋದೇ ಇಲ್ಲ. ಇತಿಹಾಸದ ತರುವಾಯ ಏನೈತಲ್ಲ, ಆಗ ನಮ್ಮ ಭೌಗೋಳಿಕ ಜ್ಞಾನದ ಬೆಳವಣಿಗೆ ಮತ್ತು ವಿಸ್ತರಣೆ ಹೇಗೆ ಆಯಿತು ಅನ್ನೋದನ್ನ ನಾವು ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಏಕೆಂದರೆ ಪ್ರಾಚೀನ ಗ್ರಂಥಗಳು, ಪ್ರಾಚೀನ ಐತಿಹಾಸಿಕ ಅಂಶಗಳ ಆಧಾರದ ಮೇಲಿದ್ದ ಮಾನವನ ಶೋಧನೆಗಳು, ಆತನಿಗೆ ಪರಿಚಯವಿದ್ದಂತಹ ಒಂದು ಪ್ರದೇಶಗಳ ಭೂಪಟಗಳು, ಸಂಗ್ರಹಿಸಿದ್ದಂತಹ ವಸ್ತುಗಳು ಆ ಕಾಲದಲ್ಲಿ ಭೌಗೋಳಿಕ ಮಾಹಿತಿಗೆ ಹೆಚ್ಚು ಅನುಕೂಲವಾಗಿದ್ದವು. ಮಾನವ ತಾನು ಸುತ್ತಮುತ್ತಲು ಸುತ್ತಾಡಿದಂಥ ಪ್ರದೇಶದ ಒಂದು ಭೂಪಟವನ್ನು ಬರಿತಾ ಇದ್ದ. ಅದು ಅವೈಜ್ಞಾನಿಕ ಆಗಿರಬಹುದು ಮತ್ತು ಕಾಲ್ಪನಿಕ ಆಗಿರಬಹುದು. ಆದರೆ
ತಾನು ಕಂಡಂತ ಪ್ರದೇಶಗಳ ಒಂದು ಭೂಪಟವನ್ನು ಬರೀತಾ ಇದ್ದ, ಕಲ್ಪನೆಗಳನ್ನು ಹೊಂದಿದ್ದ, ಸಿದ್ಧಾಂತಗಳನ್ನು ಹೊಂದಿದ್ದ, ಅನ್ವೇಷಣೆಗಳ ಒಂದು ಮಾಹಿತಿಯನ್ನು ಹೊಂದಿದ್ದ. ಅವೆಲ್ಲವುಗಳು ಭೂಗೋಳ ಶಾಸ್ತ್ರದ ಬೆಳವಣಿಗೆಗೆ ಪ್ರಾಚೀನ ಕಾಲದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣವಾದಂತಹ ಒಂದು ಅಂಶಗಳಾಗಿರ್ತವೆ. ಇನ್ನು ಆರಂಭದಲ್ಲಿ ಭೂಗೋಳ ಶಾಸ್ತ್ರದ ಬೆಳವಣಿಗೆಯು ಬಹಳಷ್ಟು ಮಂದವಾಗಿತ್ತು. ಯಾಕೆ ಮಂದವಾಗಿತ್ತು? ಮಾನವನ ಬುದ್ಧಿಮಟ್ಟ ಅತಿ ಕಡಿಮೆ ಇತ್ತು. ಅಂದು ಮಾನವ ಈಗಿನಂಗ ಸಾರಿಗಿದ್ದಿಲ್ಲ, ವಿಜ್ಞಾನ ತಂತ್ರಜ್ಞಾನ ಅಂದ್ರೆ ಗೊತ್ತಿರಲಿಲ್ಲ. ಅಂತ ಅವಧಿಯೊಳಗ ಮಾನವನ ಬುದ್ಧಿ ಅಥವಾ ಶಕ್ತಿ, ಮಾನಸಿಕ ಸಾಮರ್ಥ್ಯ ಅತಿ ಕಡಿಮೆ ಇತ್ತು. ದೈಹಿಕವಾಗಿ ಸದೃಶಾಲಿಯಾಗಿದ್ದ, ಆದರೆ ಬುದ್ಧಿಮಟ್ಟ ಬಹಳಷ್ಟು ಕಡಿಮೆ ಇತ್ತು. ಹಾಗಾಗಿ ಆ ಪೃಥ್ವಿಗೆ ಸಂಬಂಧಿಸಿದಂತಹ ಒಂದು ಮಾಹಿತಿಗಳು ಅಷ್ಟೊಂದು ವೇಗವಾಗಿ ಅಭಿವೃದ್ಧಿ ಹೊಂದೋದಿಲ್ಲ. ಆದರೆ ಅಂದಿನ ಮಾನವನು ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳ ಬಗ್ಗೆ ಮಾಹಿತಿಯನ್ನು ಹೊಂದಿದ್ದ, ಅವುಗಳ ಅಧ್ಯಯನವನ್ನು ಬಹಳ ಮಾಡ್ತಿದ್ದ. ಅಂದ್ರೆ ಖಗೋಳಕ್ಕೆ ಸಂಬಂಧಿಸಿದಂತಹ ಅಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಿದ್ದವು. ಕ್ರಮೇಣ ಪ್ರಪಂಚದಲ್ಲಿ ನಾಗರಿಕತೆಗಳನ್ನು ನೋಡ್ತೇವೆ. ಸಿಂಧು ನದಿ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ ಅಥವಾ ನೈಲ್ ನದಿ ನಾಗರಿಕತೆ, ಯುಫ್ರಿಟಸ್ ಟೈಗ್ರಿಸ್ ನದಿಗಳು ಬರ್ತವೆ, ಯಾಂಗತ್ಸಿ ಕಿಯಾಂಗ್, ವಾಂಗೋ, ಇರಾವದಿ, ಈ ಒಂದು ನದಿ ಬಯಲುಗಳಲ್ಲಿ ಏನು ನಾಗರಿಕತೆ ಅಭಿವೃದ್ಧಿ ಹೊಂದಿತ್ತು, ಆ ನಾಗರಿಕತೆಗಳ ಅಭಿವೃದ್ಧಿಯ ಜೊತೆಗೆ ಭೌಗೋಳಿಕ ಅಭಿವೃದ್ಧಿಯು ಪ್ರಾರಂಭವಾಯಿತು. ಯಾಕೆಂತಂದ್ರೆ ಮಾನವ ಕ್ರಮೇಣ ವಿಸ್ತರಣೆಯಾಗ್ತಾ ಹೋಗಿ ನದಿ ಬಯಲುಗಳಲ್ಲಿ ಸಂಗ್ರಹವಾಗಲಿಕ್ಕೆ ಪ್ರಾರಂಭವಾದ ಮಾನವ. ಏಕೆಂದ್ರೆ ನದಿ ಬಯಲುಗಳನ್ನ ಮಾನವನ ನಾಗರಿಕತೆಯ ತೊಟ್ಟಿಲುಗಳನ್ನು ಕರೀತೇವೆ. ಏಕೆಂದ್ರೆ ಅಲ್ಲಿ ಆತನಿಗೆ ನೀರು, ಫಲವತ್ತಾದ ಮಣ್ಣು, ನಿರಂತರವಾದ ನೀರಿನ ಪೂರೈಕೆ, ಕೃಷಿ ಚಟುವಟಿಕೆಗೆ ಸೂಕ್ತವಾದ ವಾತಾವರಣ, ಹಿತಕರವಾದ ವಾತಾವರಣ, ಸೌಮ್ಯವಾದ ಉಷ್ಣಾಂಶ ಎಲ್ಲ ಅನುಕೂಲವಾಗಿದ್ದವು. ಹಾಗಾಗಿ ನದಿ ಬಯಲುಗಳಲ್ಲಿ ಮಾನವನ ನಾಗರಿಕತೆ ಆರಂಭವಾಗ್ತದೆ. ಆ ನಾಗರಿಕತೆಗಳ ಜೊತೆಗೇನೆ ಭೌಗೋಳಿಕ ಜ್ಞಾನವು ಅಭಿವೃದ್ಧಿ ಹೊಂದುತ್ತಾ ಬಂದಿತ್ತು. ಆರಂಭದಲ್ಲಿ ಚಾಲ್ಡಿಯಾ, ಇಂದಿನ ಟರ್ಕಿ ಅಂತ ಕರೀತೇವೆ, ಆ ಚಾಲ್ಡಿಯಾ, ಅಸ್ಸೀರಿಯಾ, ಫೆಬಿಲೋನಿಯಾ, ಈ ಪ್ರದೇಶಗಳಲ್ಲಿ ಅವೆಲ್ಲ ಈಗ ನಾವು ಮಧ್ಯಪ್ರಾಚ್ಯ ರಾಷ್ಟ್ರ ಅಂತ ಕರೀತೇವೆ. ಅಲ್ಲಿ ಮಳೆಯಾಗೋದು ಕಡಿಮೆ, ಮೋಡದ ಪ್ರಮಾಣ ಕಡಿಮೆ, ಅಲ್ಲಿ ಶುಭ್ರವಾದ ಆಕಾಶ ಇರ್ತಿತ್ತು. ದೀರ್ಘಕಾಲಲ್ಲೇ ಆಕಾಶವು ಸ್ವಚ್ಛವಾಗಿರ್ತಿತ್ತು. ಸ್ವಚ್ಛವಾಗಿದ್ದಾಗ ಅವರ ರಾತ್ರಿ ವೇಳೆ ಆಕಾಶ ನೋಡಿದಾಗ ಅನೇಕ ವಿಸ್ಮಯಗಳನ್ನ ಕಾಣ್ತಿದ್ರು. ಅವರು ರಾತ್ರಿ ವೇಳೆ ನಕ್ಷತ್ರಗಳು ಕಾಣ್ತಿದ್ದು, ವಿವಿಧ ಗಾತ್ರದ, ವಿವಿಧ ಆಕಾರದ, ಹೊಳೆಯುವಂತಹ ಬೇರೆ ಬೇರೆ ಬಣ್ಣದವುಗಳನ್ನ ಅವರು ನೋಡ್ತಾ ಇದ್ದರು. ಅವುಗಳ ಬಗ್ಗೆ ಅವರಿಗೆ ಆಶ್ಚರ್ಯ ಉಂಟಾಗ್ತಿತ್ತು. ಈಗ ಸುಮ್ಮನೆ ನಾವು 8 ಊಟ ಮಾಡಿ ಮಲ್ಕೊಂಡ್ಬಿಡ್ತೀವಿ, ಬೆಳಗ್ಗೆ 7 ಗಂಟೆಗೆ ಹೇಳ್ತೀವಿ, ಸೂರ್ಯನೂ ಇಲ್ಲ, ಉದಯನೂ ಇಲ್ಲ, ಅಸ್ತನೂ ಇಲ್ಲ, ಚಂದ್ರನೂ ಇಲ್ಲ, ಏನೂ ಇಲ್ಲ. ಹಂಗಲ್ಲ, ಅಂದು ಇರುವಂತ ಮಾನವನ ಆಸೆ ಆಕಾಂಕ್ಷೆಗಳು ಅತಿ ಮಿತವಾಗಿದ್ದವು. ರಾತ್ರಿ ವೇಳೆ ಅವರು ಆಕಾಶ ನೋಡಿದಾಗ ಶುಭ್ರವಾದ ಆಕಾಶದಲ್ಲಿ ವಿವಿಧ ಆಕಾಶಕಾಯಗಳು ಕಾಣ್ತಿದ್ದು, ಅವುಗಳ ಬಗ್ಗೆ ಅವರು ತಲೆ ಕೆಡಿಸಿಕೊಂಡು ಮಾಹಿತಿ ಸಂಗ್ರಹ ಮಾಡಲಿಕ್ಕೆ ಶುರು ಮಾಡ್ತಿದ್ರು. ಅವರು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಿದರು. ಹಾಗಾದ್ರೆ ಆ ಅವಧಿಯೊಳಗ ಹೆಚ್ಚಿನ ಪ್ರಮಾಣದಲ್ಲಿ ಭೂಗೋಳ ಶಾಸ್ತ್ರದಲ್ಲಿ ಈ ಖಗೋಳ ವಿಜ್ಞಾನದ ಅಂಶಗಳನ್ನು ನಾವು ಕಾಣ್ತೇವೆ. ಮುಂದೆ ಕಾಲಕ್ರಮೇಣ ನದಿ ಬಯಲುಗಳಲ್ಲಿ ಹೆಚ್ಚು ಭೌಗೋಳಿಕ ಜ್ಞಾನ ಅಭಿವೃದ್ಧಿ ಹೊಂದಿತ್ತು. ನೈಲ್ ನದಿ ಕಣಿವೆ, ಈಜಿಪ್ತಿನ ನೈಲ್ ನದಿ ಕಣಿವೆ, ಅಲ್ಲಿ ರೇಖಾಗಣಿತವು ಅಭಿವೃದ್ಧಿ ಹೊಂದಿತ್ತು. ರೇಖಾಗಣಿತ ಅಂದ್ರೆ ಆ ನೈಲ್ ನದಿ ಕಣಿವೆಯಲ್ಲಿ ವಾಸ ಮಾಡ್ತಿದ್ದಂತ ಜನರು ಪೃಥ್ವಿಯ ಗಾತ್ರ, ಪೃಥ್ವಿಯ ಆಕಾರ, ಅದರ ವಿಸ್ತಾರ ಮತ್ತು ಆಕಾಶಕಾಯಗಳ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಅವರಿಗೆ ಈ ರೇಖಾಗಣಿತದ ಆಧಾರದ ಮೇಲಿಂದ ಅಧ್ಯಯನ ಮಾಡೋದು ಅವಶ್ಯಕವಾಗ್ತಿತ್ತು. ಹಾಗಾಗಿ ಕೋನ ಅವೆಲ್ಲ ಬರ್ತವೆ, ನಮ್ಮ ನೇರ ಕೋನ, ಸೂರ್ಯಕಿರಣ ನೇರವಾಗಿ ಹಾಗೆ ಹೀಗೆ ಅಂತೇಳಿ. ಹಾಗಾಗಿ ಅಲ್ಲಿ ರೇಖಾಗಣಿತವು ಅಭಿವೃದ್ಧಿಯನ್ನು ಹೊಂದಿತ್ತು. ಮುಂದೆ ನದಿ ದಡಗಳಲ್ಲಿ ಮಾನವ ಹೆಚ್ಚು ವಿಕಾಸ ಹೊಂದಲಿಕ್ಕೆ ಪ್ರಾರಂಭ ಮಾಡಿದ. ಆ ನದಿ ದಡಗಳಲ್ಲಿ ಭೌಗೋಳಿಕ ವಿಚಾರಗಳು ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಪ್ರಾರಂಭವಾದವು. ಪ್ರಪಂಚದ ಪ್ರಪ್ರಥಮ ನಾಗರಿಕತೆ ಯಾವುದು ಇತಿಹಾಸವನ್ನು ನೋಡಿದಾಗ ನೈಲ್ ನದಿ ನಾಗರಿಕತೆ ಪ್ರಥಮ ನಾಗರಿಕತೆ ಅಂತ ಹೇಳ್ತೇವೆ. ಹಾಗಾದ್ರೆ ಆ ನೈಲ್ ನದಿ ಪ್ರಥಮ ನಾಗರಿಕತೆಯನ್ನು ಕಂಡು ಬರ್ತದಲ್ಲ, ಆ ಪ್ರಥಮ ನಾಗರಿಕತೆಯ ಜೊತೆಗೆ ಭೌಗೋಳಿಕ ವಿಚಾರ ಕಾರ್ಯಗಳ ವಿಕಾಸವು ಹೆಚ್ಚಾಯಿತು. ಮುಂದೆ ಆ ನೈಲ್ ನದಿ ಕಣಿವೆಯಲ್ಲಿ ಭೌಗೋಳಿಕ ವಿಚಾರ
ಯುಫ್ರಿಟಸ್ ಮತ್ತು ಟೈಗ್ರಿಸ್ ನದಿ ಬಯಲುಗಳಲ್ಲಿ ಸುಮೇರಿಯನ್ನರು ನಗರಗಳನ್ನು ನಿರ್ಮಾಣ ಮಾಡ್ತಾರೆ. ನಗರಗಳನ್ನು ನಿರ್ಮಾಣ ಮಾಡಿದಾಗ ಅಲ್ಲಿರುವ ಭೌಗೋಳಿಕ ಪರಿಸರ ಅವುಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಶುರುವಾಗುತ್ತೆ. ಆಗ ಮತ್ತೆ ಬೆಳವಣಿಗೆ ಹೆಚ್ಚಿಗೆ ಆಗುತ್ತೆ. ಮುಂದೆ ಹೆಲೆನಿಕ್ ಸಂಸ್ಕೃತಿ ಅಂತ ಬರುತ್ತೆ. ಆ ಹೆಲೆನಿಕ್ ಸಂಸ್ಕೃತಿಯೊಳಗ ಸಾಗರೋತ್ತರ ವ್ಯಾಪಾರ ಕಂಡು ಬರುತ್ತೆ. ಅಂದ್ರೆ ಅವರು ಸಾಗರ ಮಾರ್ಗಗಳ ಮೂಲಕ ಪ್ರದೇಶಗಳ ಮಧ್ಯೆ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗಾದ್ರೆ ಈ ನದಿ ಬಯಲುಗಳಾಯಿತು, ಆಮೇಲೆ ಸಾಗರೋತ್ತರ ವ್ಯಾಪಾರವಾಯಿತು. ಇವುಗಳು ಜನರು ಒಂದು ಪ್ರದೇಶದ ಮತ್ತೊಂದು ಪ್ರದೇಶಕ್ಕೆ ಹೋದಾಗ ಆಯಾ ಪ್ರದೇಶಗಳ ಪ್ರಾದೇಶಿಕ ವ್ಯತ್ಯಾಸಗಳನ್ನು ಕಾಣ್ತಾರೆ. ಪ್ರಾದೇಶಿಕ ವ್ಯತ್ಯಾಸಗಳನ್ನು ಕಂಡಾಗ ಅವುಗಳ ಬಗ್ಗೆ ಅವರಿಗೆ ವಿಸ್ಮಯ, ಆಸಕ್ತಿ ಮೂಡುತ್ತಾ. ವಿಸ್ಮಯ ಮತ್ತು ಆಸಕ್ತಿ ಮೂಡಿದಾಗ ಆ ಒಂದು ವೈವಿಧ್ಯತೆಯ ಬಗ್ಗೆ ಅವರು ಏನ್ ಮಾಡ್ತಾರೆ, ಅನ್ವೇಷಣೆಯನ್ನು ಮಾಡ್ತಾರೆ, ಜ್ಞಾನವನ್ನು ಪಡ್ಕೊಂತಾರೆ, ಅಧ್ಯಯನ ಮಾಡ್ತಾರೆ, ಆಮೇಲೆ ಅವುಗಳನ್ನ ಸಂಗ್ರಹ ಮಾಡ್ತಾರೆ, ತಮಗೆ ಗೊತ್ತಿದ್ದಂತಹ ಒಂದು ಭೂಪಟಗಳನ್ನ ನಿರ್ಮಾಣ ಮಾಡ್ತಾರೆ. ಆ ಎಲ್ಲಾ ಅಂಶಗಳು ಈ ಭೌಗೋಳಿಕ ವಿಚಾರಧಾರೆಗಳ ವಿಕಾಸಕ್ಕೆ ಪ್ರಾಚೀನ ಕಾಲದಲ್ಲಿ ಹೆಚ್ಚು ಪೂರಕವಾಗಿದ್ದವು. ಮುಂದೆ ಯಹೂದಿ ಮತ್ತು ಈಜಿಪ್ತಿಯನ್ನರು ಅಸ್ತಿತ್ವಕ್ಕೆ ಬರ್ತಾರೆ. ಅವರು ಮೆಡಿಟರೇನಿಯನ್ ಸಮುದ್ರ ಸುತ್ತಮುತ್ತಲೂ ಇರುವಂತಹ ಪ್ರದೇಶಗಳಲ್ಲಿ ತಮ್ಮ ವ್ಯಾಪ್ತಿಯನ್ನು ಹೊಂದಿದ್ದು ಅಲ್ಲಿ ಭೌಗೋಳಿಕ ವಿಚಾರಧಾರೆಗಳು ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣೀಭೂತರಾಗ್ತಾರೆ. ನಂತರದಲ್ಲಿ ಫಿನಿಷಿಯನ್ಸ್ ಅಂತ ಬರ್ತಾರೆ. ಆ ಫಿನಿಷಿಯನ್ನರು ಈ ಹಿಂದಿನಿಂದ ಬಂದಂತಹ ಒಂದು ಭೌಗೋಳಿಕ ಜ್ಞಾನವನ್ನ ರಕ್ಷಣೆಯನ್ನು ಮಾಡ್ತಾರೆ. ಆ ಸಂರಕ್ಷಣೆ ಮಾಡಿದಾಗ ಅದುವೇ ಬೆಳವಣಿಗೆ ಹೊಂತಾ ಬಂದು ಆ ಒಂದು ಜ್ಞಾನದ ಆಧಾರದ ಮೇಲಿಂದ ಮುಂದೆ ನಾವು ಮಧ್ಯಯುಗಕ್ಕೆ ಬರ್ತೇವೆ. ಆ ಜ್ಞಾನದ ಆಧಾರದ ಮೇಲಿಂದ ಮುಂದುವರೆದ ಭಾಗವಾಗಿ ಮಧ್ಯಯುಗದಲ್ಲಿ ಭೂಗೋಳ ಶಾಸ್ತ್ರವು ಅಭಿವೃದ್ಧಿಯನ್ನ ಹೊಂದುತ್ತದೆ. ಹೀಗೆ ಆರಂಭದಲ್ಲಿ ನದಿ ಕಣಿವೆಗಳ ಮೂಲಕ ಅಥವಾ ಮಾನವನ ನಾಗರಿಕತೆಯ ಬೆಳವಣಿಗೆ ಜೊತೆಗೇನೆ ಭೂಗೋಳ ಶಾಸ್ತ್ರವು ಬೆಳವಣಿಗೆ ಹೊಂದಿಕೋತಾ ಬಂತು. ಹೇಗೆ ಈ ನಾಗರಿಕತೆ ಅಭಿವೃದ್ಧಿ ಹೊಂದುತ್ತದೆ, ಮಾನವನ ಜ್ಞಾನವು ವಿಕಾಸ ಹೊಂದುತ್ತಾ ಬರ್ತದೆ. ಆ ಮಾನವನ ಜ್ಞಾನದ ವಿಕಾಸದೊಂದಿಗೆ ಭೂಗೋಳ ಶಾಸ್ತ್ರವು ಹೆಚ್ಚು ಬೆಳವಣಿಗೆ ಹೊಂದುತ್ತಾ ಬರ್ತದೆ. ಇದನ್ನು ನಾವು ಪ್ರಾಚೀನ ಕಾಲ ಅಂತ ಕರಿತೇವೆ. ಆ ಒಂದು ಪ್ರಾಚೀನ ಕಾಲದಲ್ಲಿ 6 ಪ್ರದೇಶಗಳಲ್ಲಿ ಭೌಗೋಳಿಕ ಜ್ಞಾನವು ವಿಕಾಸವನ್ನ ಹೊಂದಿತ್ತು. ಈ ಒಂದು ಪ್ರಾಚೀನ ಕಾಲ ಅಂದ್ರೆ ಯಾವ ಅವಧಿ ಅಂತ ನೋಡಿದಾಗ ಕ್ರಿಸ್ತಪೂರ್ವ 600ರಿಂದ ಕ್ರಿಸ್ತ ಶಕ 300 ಅವಧಿಯವರೆಗಿನ ಕಾಲವನ್ನ ಪ್ರಾಚೀನ ಕಾಲ ಅಂತೇಳಿ ಪರಿಗಣಿಸಲಾಗ್ತದೆ. ಕ್ರಿಸ್ತಪೂರ್ವ 600ರಿಂದ ಕ್ರಿಸ್ತ ಶಕ 300ರವರೆಗಿನ ಅವಧಿಯೇ ಪ್ರಾಚೀನ ಕಾಲದಲ್ಲಿ ಸಮಾವೇಶಗೊಳ್ಳುತ್ತದೆ. ಈ ಅವಧಿಯಲ್ಲಿ ಭೌಗೋಳಿಕ ಜ್ಞಾನವು 6 ಪ್ರದೇಶಗಳಲ್ಲಿ ಕೇಂದ್ರೀಕೃತವಾಗಿತ್ತು. ಅವು 6 ಪ್ರದೇಶಗಳು ಯಾವಪ್ಪ ಅಂದ್ರೆ ಭಾರತದ ಸಿಂಧೂ ಗಂಗಾ ಪ್ರದೇಶ, ಬೆಬಿಲೋನಿಯಾ ಅಥವಾ ಮೆಸೊಪೊಟೇಮಿಯಾ ಅಂತ ಹೇಳ್ತೇವೆ, ಈಜಿಪ್ತಿನ ನೈಲ್ ನದಿ ಕಣಿವೆ ಪ್ರದೇಶ, ಗ್ರೀಸಿನ ಏಜಿಯನ್ ಪ್ರದೇಶ, ರಷ್ಯಾದ ಯುಕ್ರೇನ್ ಮತ್ತು ವೋಲ್ಗಾ ಪ್ರದೇಶ, ಚೀನಾದ ಹ್ವಾಂಗ್ ನದಿ ಕಣಿವೆ ಪ್ರದೇಶ. ಈ 6 ಪ್ರದೇಶಗಳಲ್ಲಿ ಪ್ರಾಚೀನ ಕಾಲದ ಭೌಗೋಳಿಕ ಜ್ಞಾನವನ್ನು ಕಾಣ್ತೇವೆ. ಏಕೆಂದರೆ ನಾವು ಜಗತ್ತನ್ನು ನೋಡಿದಾಗ 7 ಭೂಖಂಡಗಳು ಕಂಡು ಬರ್ತವೆ. ಅವುಗಳಲ್ಲಿ ಯುರೋಪ್, ಏಷ್ಯಾ, ಆಫ್ರಿಕಾ ಈ 3 ಖಂಡಗಳನ್ನ ಪ್ರಾಚೀನ ಜಗತ್ತು ಅಂತ ಕರಿತೇವೆ. ಭೂಮಿ ಯಾವಾಗ ಅಸ್ತಿತ್ವಕ್ಕೆ ಉಗಮ ಹೊಂದಿತ್ತು ಅಂದಿನಿಂದಲೇ ಈ ಒಂದು ಪ್ರದೇಶಗಳಲ್ಲಿ ಮಾನವ ಜೀವಿ ಕಾಣಿಸಿದ. ಇನ್ನು ಉಳಿದಂತ 3 ಖಂಡಗಳು ಉತ್ತರ ಮತ್ತು ದಕ್ಷಿಣ ಅಮೆರಿಕಗಳು, ಆಸ್ಟ್ರೇಲಿಯಾ ಖಂಡ, ಇವು ಹೊಸ ಪ್ರಪಂಚ ಅಂತ ಕರಿತೇವೆ. ಏಕೆಂದ್ರೆ ಇವನ್ನ ಯುರೋಪಿಯನ್ನರು ಆವಿಷ್ಕಾರ ಮಾಡಿ ಹೊಸದಾಗಿ ಆ ಖಂಡಗಳನ್ನ ಅಲ್ಲಿ ಹೋಗಿ ವಾಸ ಮಾಡಿದಾಗ ಆ ಖಂಡಗಳು ಮಾನವನ ವಸತಿ ಕೇಂದ್ರಗಳಾಗಿ ಪರಿಣಮಿಸುತ್ತವೆ. ಮೊದಲಿಗೆ ಅವೆಲ್ಲ ನಿರ್ಜನ ಪ್ರದೇಶಗಳೇ. ಇನ್ನು ಅಂಟಾರ್ಟಿಕಾ ಖಂಡವಂತೂ ಈಗಲೂ ನಿರ್ಜನ ಪ್ರದೇಶ. ಏಕೆಂದ್ರೆ ಅಲ್ಲಿ ಪ್ರಪಂಚದಲ್ಲಿಯೇ ಅತಿ ಶೀತ ಖಂಡ ಬರುತ್ತೆ. ಅದನ್ನು ಪಾಪ್ಯುಲೇಷನ್ ಡಿವೈಡ್ ಅಂತ ಕರಿತೇವೆ. ಅದು ನಿರ್ಜನ ಪ್ರದೇಶವಾಗಿ ಪರಿಣಮಿಸಿದೆ ಪ್ರತಿಕೂಲ ವಾತಾವರಣದಿಂದಾಗಿ. ಹಾಗಾದ್ರೆ ಇದೇನು ಪ್ರಾಚೀನ ಜಗತ್ತು ಅಂತ ಕರಿತೀವಲ್ಲ 3 ಖಂಡಗಳು, ಆ 3 ಖಂಡಗಳಲ್ಲಿ ಈ ಭೌಗೋಳಿಕ ಜ್ಞಾನವು ಇತ್ತು. ಅವುಗಳನ್ನೇ ಪ್ರಾಚೀನ ಕಾಲದ ಭಾರತ, ಬೆಬಿಲೋನಿಯಾ, ಈಜಿಪ್ಟ್, ಗ್ರೀಸ್, ರಷ್ಯಾ ಮತ್ತು ಚೀನಾ ಈ 6 ಪ್ರದೇಶಗಳಲ್ಲಿ ಭೌಗೋಳಿಕ ಜ್ಞಾನವು ಕೇಂದ್ರೀಕೃತವಾಗಿತ್ತು. ಹಾಗಾದ್ರೆ ಈ ಪ್ರದೇಶಗಳನ್ನು ನೋಡಿದಾಗ ಭಾರತದ ಸಿಂಧೂ ಮತ್ತು ಗಂಗಾ ನದಿ ಕಣಿವೆ ಪ್ರದೇಶ, ನಾಗರಿಕತೆ ಪ್ರಪಂಚದಲ್ಲಿ
ಪ್ರಾಚೀನ ನಾಗರಿಕತೆಗಳನ್ನು ನೋಡಿದಾಗ ಮೊದಲಿನ 3 ನಾಗರಿಕತೆಗಳು ಸಮಕಾಲೀನ ನಾಗರಿಕತೆಯಂತೆ ಪರಿಗಣಿಸಲ್ಪಡ್ತವೆ. ಭಾರತದ ಸಿಂಧೂ ಗಂಗಾ ಪ್ರದೇಶ, ಆಮೇಲೆ ಈಜಿಪ್ತಿನ ನೈಲ್ ನದಿ ಪ್ರದೇಶ, ಆಮೇಲೆ ಏಷಿಯನ್ ಪ್ರದೇಶಗಳಲ್ಲಿ ಏನು ನಾಗರಿಕತೆ ಅಭಿವೃದ್ಧಿ ಹೊಂದಿತ್ತು ಅದು ಸಮಕಾಲೀನ ನಾಗರಿಕತೆ. ಎಲ್ಲ ಕಡೆ ಒಂದೇ ಬಾರಿಗೆ ಮಾನವ ಅಲ್ಲಿ ಕಾಣಿಸಿಕೊಂಡಿದ್ದ ಆ ನಾಗರಿಕತೆಗಳು ಅಭಿವೃದ್ಧಿ ಹೊಂದಿವೆ ಅಂತ ಕರಿತೇವೆ. ಈ ಒಂದು ಸಮಕಾಲೀನ ನಾಗರಿಕತೆಗಳಲ್ಲಿ ತಾಮ್ರ ಯುಗ ಮತ್ತು ಕಬ್ಬಿಣ ಯುಗಗಳನ್ನು ಕಾಣ್ತೇವೆ. ನಂತರ ಗ್ರೀಕ್ ಸಂಸ್ಕೃತಿ ಅಸ್ತಿತ್ವಕ್ಕೆ ಬರುತ್ತೆ. ಗ್ರೀಕ್ ಸಂಸ್ಕೃತಿ ಅಸ್ತಿತ್ವಕ್ಕೆ ಬಂದಾಗ ಭೌಗೋಳಿಕ ಜ್ಞಾನವು ತೀವ್ರವಾಗಿ ಬೆಳವಣಿಗೆ ಹೊಂದಲಿಕ್ಕೆ ಪ್ರಾರಂಭವಾಗ್ತದೆ. ಗ್ರೀಕರ ತರುವಾಯ ರೋಮನ್ನರು ಬರ್ತಾರೆ. ರೋಮನ್ನರು ಸಹಿತ ಗ್ರೀಕರಿಂದ ಪಡೆದಂತಹ ಭೌಗೋಳಿಕ ಜ್ಞಾನವನ್ನು ಮುಂದುವರಿಸಿಕೊಂಡು ಬರ್ತಾರೆ. ತರುವಾಯ ಅರಬ್ಬರು ಬರ್ತಾರೆ. ಮುಂದೆ ಆಧುನಿಕ ಕಾಲ ಬರುತ್ತೆ. ಅದು ನಾವಿಲ್ಲಿ ನೋಡೋದು ಪ್ರಾಚೀನ ಕಾಲ. ಪ್ರಾಚೀನ ಕಾಲ ನೋಡಿದರೆ ಈ ಪ್ರದೇಶಗಳಲ್ಲಿ ನಾಗರಿಕತೆ ಅಭಿವೃದ್ಧಿ ಹೊಂದುತ್ತದೆ. ಆ ಅಭಿವೃದ್ಧಿಯ ಜೊತೆಗೆ ಕ್ರಿಸ್ತಪೂರ್ವ 600ರಿಂದ 300ರ ಅವಧಿಯೊಳಗ ಪ್ರಾಚೀನ ಕಾಲ ಹೇಳ್ತೀವಲ್ಲ, ಅಲ್ಲಿ ಈ 6 ಪ್ರದೇಶಗಳಲ್ಲಿ ಭೌಗೋಳಿಕ ಜ್ಞಾನವು ಅಭಿವೃದ್ಧಿ ಹೊಂದುತ್ತದೆ. ತರುವಾಯ ಗ್ರೀಕರು, ರೋಮನ್ನರು ಮತ್ತು ಭಾರತೀಯರು ಭೌಗೋಳಿಕ ಜ್ಞಾನದ ವಿಕಾಸಕ್ಕೆ ತಮ್ಮದೇ ಆಗಿರುವಂತಹ ಕೊಡುಗೆಯನ್ನು ನೀಡಿದ್ದಾರೆ. ಇಲ್ಲಿ ನಿಜವಾದ ಭೌಗೋಳಿಕ ಜ್ಞಾನವನ್ನ ವಿಕಾಸಗೊಳಿಸಿದಂಥ ಶ್ರೇಯಸ್ಸು ಗ್ರೀಕ್ ಮತ್ತು ರೋಮನ್ನರಿಗೆ ಸಲ್ಲುತ್ತದೆ. ಅದೇ ಸಮಕಾಲೀನ ಭಾರತೀಯರು ಸಾಕಷ್ಟು ಭೂಗೋಳ ಶಾಸ್ತ್ರಜ್ಞರು ಭೌಗೋಳಿಕ ಜ್ಞಾನದ ಪರಿಧಿಯನ್ನು ವಿಸ್ತರಿಸುವಲ್ಲಿ ಶ್ರಮಿಸಿದ್ದಾರೆ. ಆದರೆ ಅಷ್ಟೊಂದು ಭಾರತೀಯ ಭೂಗೋಳ ಶಾಸ್ತ್ರಜ್ಞರ ಬಗ್ಗೆ ಮಾಹಿತಿ ಇವತ್ತಿಗೂ ಯಾಕೋ ಏನೋ ಅವು ಸಿಗೋದಿಲ್ಲ. ಆದರೆ ಗ್ರೀಕರು ಮತ್ತು ರೋಮನ್ನರ ಬಗ್ಗೆ ನೋಡಿದರೆ ಸಾಕಷ್ಟು ತತ್ವಜ್ಞಾನಿಗಳು, ವಿದ್ವಾಂಸರು, ಭೂಗೋಳ ಶಾಸ್ತ್ರಜ್ಞರ, ಇತಿಹಾಸಕಾರರನ್ನು ಕಾಣ್ತೇವೆ. ಆದರೆ ಅದೇ ಅವಧಿಯಲ್ಲಿ, ಸಮಕಾಲೀನ ಅವಧಿಯಲ್ಲಿನೇ ಭಾರತದ ಸಿಂಧು ಮತ್ತು ಗಂಗಾ ಪ್ರದೇಶಗಳಿದ್ದವು. ಸಿಂಧು ನಾಗರಿಕತೆ ಆಗ ಇತ್ತು. ಹಾಗಾದ್ರೆ ಯಾವುದು ಅದರ ಜೊತೆಗೇನೆ ನಮ್ಮಲ್ಲಿ ಹರಪ್ಪ, ಮೊಹೆಂಜೊದಾರೋ ಅಂತೆಲ್ಲವನ್ನು ಹೇಳ್ತೇವೆ. ಆದರೆ ಅಂದಿನ ವಿದ್ವಾಂಸರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗೋದಿಲ್ಲ. ಹಾಗಾಗಿ ನಾವು ಮತ್ತೆ ಅನಿವಾರ್ಯವಾಗಿ ಗ್ರೀಕರು ಮತ್ತು ರೋಮನ್ನರು ಭೌಗೋಳಿಕ ಜ್ಞಾನವನ್ನು ವಿಕಾಸಗೊಳಿಸಿದವರಲ್ಲಿ ಪ್ರಮುಖರು ಅಂತೇಳಿ ನಾವು ಹೇಳ್ತೇವೆ. ಯಾಕೆ ಗ್ರೀಕರು ಮತ್ತು ರೋಮನ್ನರು ಪ್ರಮುಖ ಅಂತ ಹೇಳ್ತೇವೆ ಅಂತಂದ್ರೆ, ಇದು ಹಾಗೆ ದಕ್ಷಿಣ ಅಮೇರಿಕ, ಆಮೇಲೆ ಇದು ಎಲ್ಲ ಇಲ್ಲಿ ಯುರೋಪ್, ಈ ಕಡೆ ಇದು ಏಷ್ಯಾ ಖಂಡ, ಇವ್ನು ನೋಡಿದಾಗ ಈ ಒಂದು ಪ್ರದೇಶಗಳಲ್ಲಿ ನಾವು ಮಾತನಾಡ್ತೀವಿ. ಇದೇ ಮೆಡಿಟರೇನಿಯನ್ ಪ್ರದೇಶ, ಮೆಡಿಟರೇನಿಯನ್ ಸಮುದ್ರ ಭಾರತ, ಅದರ ಸುತ್ತಲೂ ಪ್ರದೇಶಗಳು ಇವೆಲ್ಲ. ಇಲ್ಲೆಲ್ಲ ನೈಲ್ ನದಿ, ಆಮೇಲೆ ಮೆಸೊಪೊಟೇಮಿಯಾ, ಆಮೇಲೆ ಗ್ರೀಸ್, ಆಮೇಲೆ ಈ ಕಡೆ ಬಂದಿಲ್ಲ ರಷ್ಯಾ, ಚೀನಾ ಮತ್ತು ಭಾರತ, ಇದಿಷ್ಟು ಪ್ರದೇಶದ ಬಗ್ಗೆ ನಾವು ಮಾತಾಡ್ತೇವೆ. ಇಲ್ಲಿ 2 ಸಾಮ್ರಾಜ್ಯಗಳು, ಗ್ರೀಕ್ ಮತ್ತು ರೋಮನ್, ಇವು 2 ಪ್ರಮುಖ ಭೌಗೋಳಿಕ ಜ್ಞಾನದ ವಿಕಾಸಕ್ಕೆ ಕೊಡುಗೆಯನ್ನು ನೀಡಿವೆ ಅಂತ ಹೇಳ್ತೇವೆ. ಯಾಕಂದ್ರೆ ಈ ಅವಧಿಯಲ್ಲಿ ಇಲ್ಲಿರುವಂತಹ ಯುರೋಪ್ ಹಿಂದುಳಿದಂತ ಹೇಳ್ತಾರೆ. ಇತಿಹಾಸವನ್ನು ನೋಡಿದಾಗ ಗ್ರೀಕರು ಮತ್ತು ರೋಮನ್ನರ ಅವಧಿಯೊಳಗ ಯುರೋಪ್ ಹಿಂದುಳಿದ ಪ್ರದೇಶವಾಗಿತ್ತಂತೆ. ಅವರು ಆ ಹಿಂದುಳಿದ ಪ್ರದೇಶವಾಗಿದ್ದು ಆಗಲೇ ಅವರು ಮತ್ತೆ ಅಭಿವೃದ್ಧಿ ಹೊಂದಕ್ಕೆ ಶುರುವಾದರು. ಅಭಿವೃದ್ಧಿ ಆಗ ಪ್ರಾರಂಭವಾಯಿತು, ಈಗ ಅವರು ಅಭಿವೃದ್ಧಿ ಹೊಂದಿದ್ದಾರೆ ಅಂತ ಹೇಳ್ತೇವೆ. ಆದರೆ ಪ್ರಾಚೀನ ಕಾಲದಲ್ಲಿ ಯುರೋಪಿಯನ್ ರಾಷ್ಟ್ರಗಳು ಹಿಂದುಳಿದು ಅಂತ ಹೇಳ್ತಾರೆ. ಹಾಗಾಗಿ ಅವು ಹಿಂದುಳಿದ ಕಾರಣ ಗ್ರೀಕರು ಮತ್ತು ರೋಮನ್ನರು ಅಭಿವೃದ್ಧಿ ಹೊಂದಿದ್ದರು. ಹಾಗಾಗಿ ಅವರು ಭೌಗೋಳಿಕ ವಿಚಾರಧಾರೆಗಳ ವಿಕಾಸಕ್ಕೆ ಅಧಿಕ ಕೊಡುಗೆಯನ್ನು ನೀಡಿದ್ದಾರೆ ಅಂತೇಳಿ ನಾವು ಹೇಳ್ತೇವೆ. ಈಗ ಈ ಪ್ರದೇಶದಿಂದ ಗ್ರೀಕ್ ಮತ್ತು ರೋಮನ್ನರ ಅವಧಿಯೊಳಗನ ಇಲ್ಲಿ ಚೀನಾ ಮತ್ತು ಭಾರತ ಇಲ್ಲಿ ಸಂಸ್ಕೃತಿ ಇತ್ತು. ನಮ್ಮಲ್ಲಿ ಸಿಂಧು ನದಿ ನಾಗರಿಕತೆ, ಆಮೇಲೆ ಇಲ್ಲಿ ಮಾಂಗೋ ಪ್ರದೇಶ. ಆದರೆ ಈ ಭಾರತವಾಯಿತು, ಚೀನಾ ಆಯಿತು, ಈ ಪ್ರದೇಶಗಳಿಂದ ದೂರದಲ್ಲಿ ಇದ್ದವು. ಯಾಕೆ ಸಾರಿಗೆ ಸಂಪರ್ಕ ಇದ್ದಿದ್ದಿಲ್ಲ, ಮಾಧ್ಯಮ ಇದ್ದಿದ್ದಿಲ್ಲ, ಯಾವ ಕನೆಕ್ಟ್ ನಾವು ಕಮ್ಯುನಿಕೇಶನ್ ಆಗೋದು ಇದ್ದಿದ್ದಿಲ್ಲ. ಹಾಗಾಗಿ ಈ 2 ಪ್ರದೇಶಗಳು ಈ ಒಂದು ಪ್ರದೇಶದಿಂದ ದೂರದಲ್ಲಿದ್ದ ಕಾರಣ ಆಗ ಭಾರತ ಮತ್ತು ಚೀನಾದ ವಿದ್ವಾಂಸರ ಬಗ್ಗೆ ಆಯಿತು, ಇವರ ಕೊಡುಗೆಗಳ ಬಗ್ಗೆ ಆಯಿತು, ನಾವು ಮಾಹಿತಿ ಕಡಿಮೆ ಪ್ರಮಾಣದಲ್ಲಿ ನಾವು ಕಾಣ್ತೇವೆ. ಇನ್ನು ಒಟ್ಟಾರೆ ಈ ಪ್ರಾಚೀನ ಕಾಲವನ್ನು ನೋಡಿದಾಗ ಈ ಅವಧಿಯಲ್ಲಿ ಭಾರತೀಯರು ಸೂರ್ಯ, ಚಂದ್ರ, ನಿಹಾರಿಕೆ ಇವುಗಳನ್ನ ವೇದಗಳಲ್ಲಿ ವರ್ಣನೆ ಮಾಡಿದ್ದಾರೆ. ನಾವು ಇವತ್ತಿನ ನಮ್ಮ ವೇದ ಮತ್ತು ಪುರಾಣವನ್ನು ನೋಡಿದಾಗ ನಾವಲ್ಲಿ ನಕ್ಷತ್ರಗಳು, ಸೂರ್ಯ, ಚಂದ್ರ, ನವಗ್ರಹಗಳು ಅಂತ ಹೇಳ್ತೇವೆ. ಇವೆಲ್ಲ ಪ್ರಾಚೀನ ಕಾಲದಲ್ಲಿ ಗ್ರಂಥಗಳಲ್ಲಿ ಇರುವಂತಹ ಅಂಶಗಳೇ. ಅಂದೇ ಆ ಪ್ರಾಚೀನ ಕಾಲದಲ್ಲಿನೇ ಆಕಾಶಕಾಯಗಳ ಬಗ್ಗೆ ನಮ್ಮ ಭಾರತೀಯರಿಗೆ ಜ್ಞಾನ ಇತ್ತು ಅನ್ನಲಿಕ್ಕೆ ಅವುಗಳು ಅತ್ಯಂತ ಉತ್ತಮ ಉದಾಹರಣೆಗಳಾಗಿವೆ.
ನಾಗರಿಕತೆಗಳಾಗಿವೆ. ಜೊತೆಗೇನೆ ವಾಂಗೋ, ನೈಲ್, ಸಿಂಧೂ ನದಿ ನಾಗರಿಕತೆಗಳಲ್ಲಿ ಕೃಷಿ, ವೇಷಭೂಷಣ ತಯಾರಿಕೆ, ಭವ್ಯ ಕಟ್ಟಡಗಳ ನಿರ್ಮಾಣ, ಉಚ್ಚ ಜ್ಞಾನ, ಋತುಗಳ ಪರಿವರ್ತನೆ, ಭೂಮಿಯ ಫಲವತ್ತತೆ, ಬೆಳೆಗಳ ಮೇಲೆ ವಾಯುಗುಣದ ಪ್ರಭಾವ, ಈ ಎಲ್ಲ ಅಂಶಗಳನ್ನು ಅಧ್ಯಯನ ಮಾಡ್ತಿದ್ದನ್ನ ನಾವು ಕಾಣ್ತೇವೆ. ಹಾಗಾದ್ರೆ ಪ್ರಾಚೀನ ಕಾಲದಲ್ಲಿಯೇ ಇವು ಸಿಂಧೂ, ವಾಂಗೋ, ಆಮೇಲೆ ನೈಲ್ ನದಿ ಕಣಿವೆ ಪ್ರದೇಶಗಳೊಳಗ ವೇಷಭೂಷಣ ತಯಾರಿಕೆ, ಕೃಷಿ ಅಭಿವೃದ್ಧಿ ಹೊಂದಿತ್ತು. ಈ ನಮ್ದು ಹರಪ್ಪ ಮತ್ತು ಮೊಹೆಂಜೊದಾರೋ ನಗರಗಳಿದ್ದವು. ಅಲ್ಲಿ ಕಾಲುವೆಗಳ ನಿರ್ಮಾಣ ಮಾಡಲಾಗಿತ್ತು, ಬೆಳೆಗಳನ್ನ ಬೆಳೆತಿದ್ರು. ಅತ್ಯಂತ ಶಿಸ್ತುಬದ್ಧ, ಕ್ರಮಬದ್ಧವಾದ, ಅಚ್ಚುಕಟ್ಟಾದ ನಗರಗಳಾಗ ಇದ್ದವು ಅಂತೆಲ್ಲ ನಾವು ಇತಿಹಾಸಗಳು ಓದ್ತೇವೆ. ಆಮೇಲೆ ಸೂರ್ಯಚಂದ್ರರು, ಆಕಾಶಕಾಯಗಳು, ಭವಿಷ್ಯ, ಜ್ಯೋತಿಷ್ಯ ವಿಜ್ಞಾನ, ಇವೆಲ್ಲ ಖಗೋಳಶಾಸ್ತ್ರ, ಇವೆಲ್ಲ ಆಗ ಭಾರತೀಯರಿಗೆ ತಿಳಿದಿತ್ತು ಅಂತ ಹೇಳ್ತೇವೆ. ಅದೇ ಸಮಕಾಲೀನ ಅಂಶಗಳು ನೈಲ್ ಇರ್ಬೋದು, ಸಿಂಧೂ ಇರ್ಬೋದು, ಆಮೇಲೆ ವಾಂಗೋ ಇರ್ಬೋದು, ಎಲ್ಲಾ ಪ್ರದೇಶಗಳಲ್ಲಿ ಈ ಎಲ್ಲಾ ಅಂಶಗಳ ಬಗ್ಗೆ, ಆಮೇಲೆ ಭೂಮಿಯ ಆಕಾರ, ದಿಕ್ಕು, ಆಮೇಲೆ ಪ್ರಾಕೃತಿಕ ಪರಿಸರ, ಇವೆಲ್ಲಗಳ ಬಗ್ಗೆ ಜ್ಞಾನ ಇತ್ತು. ಅದೇ ಒಂದು ಜ್ಞಾನದ ಆಧಾರದ ಮೇಲಿಂದ ಮಧ್ಯಕಾಲದ ಭೂಗೋಳ ಶಾಸ್ತ್ರಜ್ಞರು ಅದನ್ನೇ ಮುಂದುವರಿಸಿಕೊಂಡು ಬರ್ತಾರೆ. ಅದನ್ನು ಮುಂದುವರಿಸಿಕೊಂಡು ಬಂದು ಆಧುನಿಕ ದಿನಕ್ಕೆ ಬರ್ತೇವೆ. ಆಧುನಿಕ ದಿನದಲ್ಲಿ ಆ ಹಿಂದಿನ ಜ್ಞಾನವನ್ನೇ ಮುಂದುವರಿಸಿಕೊಂತ ಬಂದು ಇಲ್ಲಿವರೆಗೆ ಭೂಗೋಳ ಶಾಸ್ತ್ರವು ಬೆಳೆದುಕೊಂಡು ಬಂದು ನಿಂತಿದೆ. ಅಂದು ದಿಕ್ಕು, ಭೂಮಿಯ ವಿಸ್ತಾರ, ಇವೆಲ್ಲವರ ಬಗ್ಗೆ ಅಧ್ಯಯನ ಮಾಡ್ತಿದ್ರು. ಆದ್ರೆ ಅವುಗಳು ಅಷ್ಟೊಂದು ಕ್ರಮಬದ್ಧವಾಗಿರ್ತಿದ್ದಿಲ್ಲ ಮತ್ತು ಅವೈಜ್ಞಾನಿಕವಾಗಿರ್ತಿತ್ತು. ಯಾಕಂದ್ರೆ ಅಂಕಿಅಂಶಗಳ ಕೊರತೆ ಆಗಿರ್ತಿತ್ತು. ಅದು ಏನೇ ಇದ್ರೂ ಸಹಿತ ತಮಗೆ ತಿಳಿದಿದ್ದನ್ನ ಅವರು ಸಂಗ್ರಹವನ್ನು ಮಾಡ್ತಾ ಇದ್ರಲ್ಲ, ಅದು ಭೌಗೋಳಿಕ ಜ್ಞಾನಕ್ಕೆ ಒಂದು ಅಪಾರ ಕೊಡುಗೆಯನ್ನ ಅದು ನೀಡಿದೆ. ಪ್ರಾಚೀನ ಕಾಲದಲ್ಲಿ ಇವ 6 ಪ್ರದೇಶಗಳಲ್ಲಿ ಇದ್ದಂತಹ ಒಂದು ಭೌಗೋಳಿಕ ಜ್ಞಾನ. ಹೀಗೆ ಪ್ರಾಚೀನ ಕಾಲದಲ್ಲಿ ಭೂಗೋಳ ಶಾಸ್ತ್ರ ಹೇಗೆ ಬೆಳವಣಿಗೆ ಹೊಂದಿತ್ತು ಅನ್ನೋದನ್ನ ನಾವು ಈವರೆಗೆ